ರಾಜಪ್ಪ ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಬಹಳ ಜಾಸ್ತಿ ಮಾಡಬೇಕಾಗಿಲ್ಲ. ನಾನು ಬೆಂಗಳೂರು DCP ಈಸ್ಟ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ 1-2 ವರ್ಷದ ಹಿಂದೆ. ಸುಮ್ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ನೋಡ್ತಾ ಇದ್ದೆ. ರಾಜಪ್ಪ ಒಂದು ಪೋಸ್ಟ್ ಮಾಡಿದ್ರು, ಗಂಗಮ್ಮನಪಾಳ್ಯ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಅಂತ. ಅದರಲ್ಲಿ ಹಂದಿಗಳು ಮಲಗಿದ್ವು, ನಾಯಿಗಳು ಮಲಗಿದ್ವು, ಮುಂದ್ಗಡೆ 1-2-3 ಟ್ರ್ಯಾಕ್ಟರ್ ಕಸ ತುಂಬಿತ್ತು. ಆ ಫೋಟೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ಹಾಕಿದ್ರು. ನಮ್ಮ ರಾಜಪ್ಪ ಫೋನ್ ಮಾಡಿದೆ, ಎಲ್ಲಿ ಬರ್ತದೆ ರಾಜಪ್ಪ ಇದು? ಇಲ್ಲಿ ಗಂಗಮ್ಮನಪಾಳ್ಯ ಅಂತ ಚಿಕ್ಕಬಳ್ಳಾಪುರ ರೋಡಲ್ಲಿ. ಸೊ ಅಲ್ಲಿ ಬಂದಾಗ ಅಲ್ಲೆಲ್ಲ ಹೋಗಿ ಒಂದು ದಿವಸ ಹೋದ್ವಿ, ಅವ್ರ ಜೊತೆ ಒಂದು ಭಾಳ ಜನ ಸೇರಿದ್ರು. ಒಳಗಡೆ ಹೋಗಿ ನೋಡಿದ್ರೆ ಈಗ ಮೂಗು ಮುಚ್ಕೋಬೇಕು. ಅಲ್ಲೇ ಇಂದನೇ ಆಕ್ಟ್ ಫೈಬರ್ ಕೇಬಲ್ ಅಂತ, ಆಕ್ಟ್ ಫೈಬರ್ ಕೇಬಲ್ ಕೇಳಿರ್ಬೇಕು ನೀವು. ಇಂಟರ್ನೆಟ್ ಕನೆಕ್ಷನ್ ಕೊಡ್ತಾ ಬ್ಯಾಂಗ್ಳೂರ್ನಲ್ಲಿ. ಆ ಕಂಪನಿ ಡೈರೆಕ್ಟರ್ ಸುನಿಲ್ ಯಜಮಾನ್ ಅಂತ. ಅವರಿಗೆ ನಾನು ಹೇಳಿದೆ, CSR ಅಲ್ಲಿ ಸ್ವಲ್ಪ ಏನಾದರೂ ದುಡ್ಡು ಕೊಡಿ ಅಂತ. ಕೊಡ್ತೀನಿ ಸರ್. ಇಮಿಡಿಯೇಟ್ ಒಂದು 5 ಲಕ್ಷ ರೂಪಾಯಿ ರಿಲೀಸ್ ಮಾಡಿದ್ರು. ಅದನ್ನ ಡೆಮಾಲಿಷನ್ಗೆಲ್ಲ ರೆಡಿ ಮಾಡಿದ್ವಿ. ಅಷ್ಟೊತ್ತಿಗೆ ಅಕ್ರಮ್ ಪಾಷಾ DC ನಮ್ಮ ಬ್ಯಾಚ್ ಮಾಡಿದ್ರು. ಅವ್ರಿಗೆ ವಿಚಾರ ಗೊತ್ತಾಯಿತು. ಅವರು ಬೇರೆ ಯಾವುದೋ ಫಂಡ್ ಹಾಕಿ ಕಂಪ್ಲೀಟ್ ಡೆಮಾಲಿಷನ್ ಮಾಡಿ 3 ಫ್ಲೋರ್ ಕಟ್ಟಿ ಇನಾಗ್ರೇಷನ್ ಮಾಡಿದ್ದಾರೆ. ಯಾವಾಗಲೂ ಹೋದ್ರೆ ಸುಮ್ಮನೆ ಗಂಗಮ್ಮನಪಾಳ್ಯ ಸ್ಕೂಲ್ ನೋಡಿ.